ಯಾಕೋಸ್ಕರ? ಏ ಪರಮಾತ್ಮ, ರಾಮ ರಾಮ ರವಿ ಕೋಟಿಗಳಾಮಯ ರಾಮಚಂದ್ರ ನಿಲಯ, ರಾಮ ರಾಮ ರವಿ ಕೋಟಿಗಳಾಮಯ ರಾಮಚಂದ್ರ ನಿಲಯ, ರಾಮಚಂದ್ರ ನಿಲಯ. ನಿರ್ಮಲಾತ್ಮಕ ನಿತ್ಯಲಾಂತಕ ನೀನೆ ಕಾಯೋ ದೇವಾ, ನೀನೆ ಕಾಯೋ ದೇವಾ. ಪಾಲಿಸು ಪಾರ್ವತಿ ರಮಣ ಓ ಶಿವನೇ ಶಂಕರನೇ. ಪಾಲಿಸು ಪಾರ್ವತಿ ರಮಣ ಓ ಶಿವನೇ ಶಂಕರನೇ, ಓ ಶಿವನೇ ಶಂಕರನೇ. ಏ ಗೌಡ, ಮಹಾರಾಜಿ ಸವಾರಿಗೆ ಮಾಡ್ತಾರೆ. ಚಲೋ ಚಲೋ ಚಲೋ. ಸೇರಿಕೊಂಡು ಬಂದೆನೆ ಅಸಮಾನ ದುರ್ಗವನ್ನೇರಿಕೊಂಡು ಬಂದೆನೆ. ದೆಸೆ ದೆಸೆಯ ಹೋಗುವುದು ಮನದಿ ಸೈರಿಸಲಾರೆ ದೇವಾ. ಇದೇನು ಇದೇನು ಈ ಕುದುರೆಯನ್ನು ಏರಿದ ತಕ್ಷಣವೇ ದಟ್ಟ ನದಿ ಗುಡ್ಡಗಳನ್ನು ದಾಟಿ ಈ ದಟ್ಟಾರಣ್ಯಕ್ಕೆ ತಂದು ಬಿಟ್ಟಿದ್ದಲ್ಲ. ಅಯ್ಯೋ ಪರಮಾತ್ಮ, ನಾನೀಗ ಏನು ಮಾಡಲಿ? ಏನಿ ಅದ್ಭುತವಿಂದು ಕಾನನದೊಳು ಬಂದು ಏನಿ ಅದ್ಭುತವಿಂದು ಕಾನನದೊಳು ಬಂದು ನಾನೆತ್ತು ಚಲಿಸಲೆ, ನಾನೆತ್ತು ಚಲಿಸಲಿ ಮತಿಹೀನನಾದೆ. ವಿಧಿ ವಿಧಿ ನಾನೆಂದು ಚಲಿಸಲಿ ಮತಿಹೀನನಾದೆ. ಪರಮಾತ್ಮ, ಈ ಕುದುರೆಯನ್ನು ಏರಿದ ನನಗೆ ಬುದ್ಧಿಯೇ ವಿಕಲ್ಪವಾಯಿತಲ್ಲ. ಈ ಕುದುರೆಯನ್ನು ಏರಿದ ನನಗೆ ಬುದ್ಧಿಯೇ ವಿಕಲ್ಪವಾಯಿತಲ್ಲ. ಈ ಮೃಗಗಳ ಬಾಧೆಯಲ್ಲಿ ನಾನು ಯಾವ ರೀತಿಯಾಗಿ ಚಲಿಸಲಿ? ಹೇ ಪರಮೇಶ್ವರ ಜಗದೀಶ್ವರ, ಎಲ್ಲಿ ನೋಡಿದರಲ್ಲಿ ಮೃಗಗಳ ಬಾಧೆಯೋ, ಎಲ್ಲಿ ನೋಡಿದರಲ್ಲಿ ಮೃಗಗಳ ಬಾಧೆಯೋ, ನಾನೆತ್ತ ಹೋಗಲಿ, ನಾನೆತ್ತ ಹೋಗಲಿ ಮತಿಹೀನನಾಗಿ. ವಿಧಿ ವಿಧಿ ನಾನೆತ್ತ ಹೋಗಲಿ ಮತಿಹೀನನಾಗಿ. ಹೇ ಲೋಕರಕ್ಷಕನಾದ ಪರಮೇಶ್ವರ, ನಾನೀಗ ಏನು ಮಾಡಲಿ? ಈ ಪ್ರಯಾಣದ ಆಯಾಸದಿಂದ ನನಗೆ ತುಂಬ ಹಸಿವು ಬಾಯಾರಿಕೆ ಆಗುತ್ತಿರುವುದಲ್ಲ. ಹಸಿವು ಬಾಯಾರಿಕೆಯಾಗಿಸುವುದ ಮಮ
ಕಾಣಿಕೆಯಾಗಿಸುವುದ ಮಮ ದೆಸ ದೆಸೆಗೆ ಪೋಪುದು ಬರದಿ ಸೈರಿಸಲಾರೆ ದೇವಾ ವಸುದೇ ಅರಸನಾಗಿನ ವಸುದೇ ಅರಸನಾಗಿನ ದೆಸ ದೆಸೆಗೆ ಪೋಪುದು ಮರದಿ ಸೈರಿಸಲಾರೆ ದೇವಾ ಆದ ಕಾರಣದಿಂದ ಈ ಕುದುರೆಯನ್ನು ಅಲ್ಲಿ ಕಾಣುವ ವೃಕ್ಷಕ್ಕೆ ಬಿಗಿದು ಮುಂದೆ ಕಾಣುವ ಸರೋವರದಲ್ಲಿ ಜಲಪಾನವನ್ನಾದರೂ ಮಾಡಿ ನನ್ನ ಶರೀರದ ದಾಹವನ್ನು ನೀಗಿಸಿಕೊಳ್ಳುವೆನು. ಹೇ ಜಗದೀಶ್ವರ, ಕಾಪಾಡು ಕಾಪಾಡು. ಹೇ ಗಂಗಾದೇವಿ, ಜಗನ್ಮಾತೆ ಗಂಗೆ ನಾನಭಿವಂದಿತೆ. ಗಂಗೆ ನಾನಭಿವಂದಿತೆ, ವಂದಿಪೆ ವಂದಿಪೆ. ಪಾವನಾತ್ಮಿಕೆ ಪಾವನ ಗೌರೇ, ಪಾವನಾತ್ಮಿಕೆ ಪಾವನ ಗೌರೇ. ಮುಗಿಯುವೆ ಕೈಯ ಸೇವಿಸಿ ಪರಿಗೆ, ಮುಗಿಯುವೆ ಕೈಯ ಸೇವಿ ಪರಿಗೆ. ಗಂಗೆ ನಾನಭಿವಂದಿತೆ, ವಂದಿಪೆ ವಂದಿಪೆ. ಏ ಮಹಾದೇವ, ಏ ಪರಮಾತ್ಮ, ಇದೇನು ಆಶ್ಚರ್ಯ! ಈ ಜಲಪಾನ ಮಾಡಲು ನಾನು ಬಂದರೆ ನನ್ನ ಭಾಗ್ಯಕ್ಕೆ ಈ ಗಂಗೆಯು ಕೂಡ ಮಾಯವಾದಳಲ್ಲ. ಏ ಜಗದೀಶ್ವರನಾದ ಸನ್ನಿವೇಶ, ನಿನ್ನ ಮಾಯಲ್ಲದೆ ಇದೇನು ಬೇರಿಲ್ಲ ಪ್ರಭು. ರಾಜಾದಿರಾಜನಾದ ನಾನು ಈ ದಟ್ಟಾರಣ್ಯದಲ್ಲಿ ಅನಾಥನಂತೆ ಓಡಾಡುವಂತೆ ಮಾಡಿದೆಯಾ? ಹೇ ಜಗದೀಶ್ವರ, ರಾಜಸ್ಥಾನದಲ್ಲಿ ಅಲ್ಪ ಮಾತ್ರದಲ್ಲಿ ನಿನ್ನನ್ನು ನಿಲ್ಲಿಸಿದ ಪ್ರತಿಫಲವಾಗಿ ಈ ತರವಾದ ಕಠಿಣ ಶಿಕ್ಷೆಯನ್ನು ವಿಧಿಸಿರುತ್ತಿರುವೆಯಾ ದೇವ? ಅಯ್ಯೋ, ನಾನೀಗ ಏನು ಮಾಡಲಿ? ಯಾವ ರೀತಿಯಾಗಿ ಚಲಿಸಲಿ? ಆಗಲೇ ಸೂರ್ಯನು ಪಶ್ಚಿಮಾವಧಿಯನ್ನು ಅಲಂಕರಿಸುತ್ತಿರುವನು. ನನಗಾದರೂ ನಿದ್ರೆಯು ಬಾಧಿಸುತ್ತಿರುವುದು. ನಾನೀಗ ನನ್ನ ಪ್ರಯಾಣವನ್ನು ಎತ್ತ ಬೆಳೆಸಲಿ? ಏನು ಮಾಡಲಿ? ಇರಲಿ, ಸ್ವಲ್ಪ ಹೊತ್ತು ಇಲ್ಲಿಯೇ ಪವಳಿಸಿದ್ದು ತದನಂತರ ಬೆಳಗಾದ ನಂತರ ನನ್ನ ಪ್ರಯಾಣವನ್ನು ಮುಂದಕ್ಕೆ ಬೆಳೆಸುವೆನು. ಹೇ ಪರಮಾತ್ಮ, ರಾಜಾದಿರಾಜನಾದ ನಾನು ಹಂಸತೂಲಿಕ ಕಲ್ಪದಲ್ಲಿ ಮಲಗುತ್ತಿದ್ದ ನನ್ನನ್ನು ಈ ತರಗೆಲೆ ಮೇಲೆ ಮಲಗುವಂತೆ ಮಾಡುವ ಇಚ್ಛೆಯೂ ನಿನ್ನದಾಗಿತ್ತೇ ಪ್ರಭು. ಕಾಡೆ ನನಗೆ ಅರಮನೆಯಾಯ್ತೆ, ಕಾಡಿನ ಪ್ರಾಣಿಗಳು ಪ್ರಜೆಗಳೇ ಆದವು. ಕಾಡೆ ನನಗೆ ಅರಮನೆಯಾಯ್ತೆ, ಕಾಡಿನ ಪ್ರಾಣಿಗಳು ಪ್ರಜೆಗಳೇ ಆದವು. ತರಗೆಲೆ ಎಲ್ಲವೂ ಹಾಸಿಗೆಯಾಯ್ತು, ತರಗೆಲೆ ಎಲ್ಲವೂ ಹಾಸಿಗೆಯಾಯ್ತು. ಈ ರೀತಿ ಗೈದೆಯ ಏತನಿ ದೇವ.
ರೀತಿಯಾಗಿ ಚಲಿಸಲಿ, ನಾನು ಯಾವ ರೀತಿಯಾಗಿ ಮಲಗಲಿ, ನಾನೀಗ ಏನು ಮಾಡಲಿ? ಇರಲಿ, ಬಂದದ್ದೆಲ್ಲ ಬರಲಿ, ಭಗವಂತ ನಿನ್ನ ದಯೆಯೊಂದಿರಲಿ, ಏನು ಮಾಡಲಿ? ಹೇ ಪರಮಾತ್ಮ ಶನಿ ಮಹೇಶ, ಈ ರೀತಿಯಾಗಿ ನನ್ನನ್ನು ಹಿಂಸಿಸುತ್ತಿರುವೆ ಆ ದೇವ. ಹೇ ಪರಮಾತ್ಮ, ಹೇ ದೇವಾ, ಏ ಶನಿದೇವಾ, ಏ ರವಿಸುತ್ತನೆ, ಗಾಳಿಯ ಪಟದಂತೆ ನಾನಯ್ಯ, ಆಡಿಸೋ ಸೂತ್ರಧಾರಿ ನೀನಯ್ಯ. ಹೇ ಜಗದೀಶ್ವರ, ಒಳಗಿನ ಕಣ್ಣನು ಸೆಳೆಸಿದೆಯೋ, ಗೀತೆಯ ಮನವ ಒಳಗಿನ ಕಣ್ಣನು ತೆರೆಸಿದೆಯೋ, ಗೀತೆಯ ಮನವ ನಾನು ಎಂಬ ಭಾವ ನಾದವಾಯಿತು, ನಿನ್ನೆ ಎಂಬ ನೀತಿ ಇಲ್ಲವಾಯಿತು. ಹೇ ದೇವಾ, ಏ ಶನಿದೇವಾ, ಹೇ ಪರಮಾತ್ಮ, ಹೇ ಜಗದೀಶ್ವರ, ಬ್ರಾಹ್ಮಣರೇನಿದ ಮಾತನು ಕೇಳದೆ, ಕೇಳಿ ನಡೆಯದೆ ಅವಿವೇಕಿಯಾದೆ. ಬ್ರಾಹ್ಮಣರೇಳಿದ ಮಾತನು ಕೇಳದೆ, ನಡೆಯದೆ ಅವಿವೇಕಿಯಾದೆ. ಎಲ್ಲವೂ ನಾನು ನನ್ನದೇ ಎಂದು ನಂಬಿದೆ ನಯ್ಯೋ, ಶಾಶ್ವತವೆಂದು ನೀನೇ ಸತ್ಯ, ನೀನೇ ನಿತ್ಯ. ತಿಳಿದೆನು ಇಂದು ನೀನು ಸತ್ಯ, ನಾನು ನಿತ್ಯ, ನಾನೇ ಎಂಬ ಭಾವ ನಾದವಾಯಿತು, ನೀನೇ ಎಂಬ ನೀತಿ ನಿಜವಾಯಿತು. ಹೇ ದೇವಾ, ಏ ಶನಿದೇವಾ, ಹೆಂಡತಿ ಮಕ್ಕಳು ಬಂಧು ಬಳಗ, ರಾಜಭೋಗಗಳ ವೈಭೋಗ. ಹೆಂಡತಿ ಮಕ್ಕಳು ಬಂಧು ಬಳಗ, ರಾಜಭೋಗಗಳ ವೈಭೋಗ. ಕಾಲನು ಬಂದು ಬಾಯನಿಂದಾಗ ಎಲ್ಲವೂ ಶೂನ್ಯ, ಚಿತೆಯೇರುವಾಗ ಎಲ್ಲ ಶೂನ್ಯ, ಎಲ್ಲವೂ ಶೂನ್ಯ. ಉಳಿಯುವುದೊಂದೇ ದಾನ ಧರ್ಮ ತಂದ ಪುಣ್ಯ, ನಾನೇ ಎಂಬ ಭಾವ ಎಂಬ ನೀತಿ ನಾನೇ ಎಂಬ ಭಾವ ನಾದವಾಯಿತು.
ವಿಕ್ರಮ ಯಂಕ್ಷಳವ ನೋಡೆರ ಬಳಿರ ವಿಕ್ರಮ ಯಂಕ್ಷಳವ ನೋಡೆರ ಫಲವು ಮೋಸ ಲೇಖ ಕೇಳಿ ಫಲವ ಮುರಿಸಿದೆ ಹಲವು ಮೋಸ ಲೇಖ ಕೇಳಿ ಫಲವ ಮುರಿಸಿದೆ ನಿನ್ನ ಫಲವ ಮುರಿಸಿದೆ ಪುರವ ಬಿಡಿಸಿದೆ ನರನ ಕಾಡಿಗಟ್ಟಿಗೆ ಪುರವ ಬಿಡಿಸಿದೆ ನರನ ಕಾಡಿಗಟ್ಟಿಗೆ ತುರುಳನ್ನು ನಾನೀಗ ಮರಳು ಮಾಡಿದೆ ತುರುಳನ್ನು ನಾನೀಗ ಮರಳು ಮಾಡಿದೆ ಹೇಳದಾಗಲಿ ಈಗ ಅವನ ಬಿಡುವೆನು ಆಗದಾಗಲಿ ಅವನ ಈಗ ಬಿಡುವೆನು ಸಾಗಿಸಿ ಭಸ್ಮವು ಮೂಗಿ ಹೊರಗಿದೆ ಸಾಗಿಸಿ ಭಸ್ಮವು ಮೂಗಿ ಹೊರಗಿದೆ ಬಳಿರ ವಿಕ್ರಮ ಯಂಕ್ಷಳವ ನೋಡೆರ ಬಳಿರ ವಿಕ್ರಮ ಯಂಕ್ಷಳವ ನೋಡೆರ ಹಲವ ಮಾತ ರೇಖ ಕೇಳಿ ಫಲವ ಮುರಿಯಿವೆ ಏನೋ ಫಲವ ಮುರಿಯಿವೆ ಪಾಪಿಯಾದ ವಿಕ್ರಮನು ಈ ಕಾಡಿನಲ್ಲಿ ಮನೆಗೆ ನಿದ್ರಿಸುತ್ತಿರುವೆನು ನನ್ನ ಚಮತ್ಕಾರದಿಂದ ಈ ವೃಕ್ಷಕ್ಕೆ ಬಿಗಿದಿರುವ ಆ ಕುದುರೆಯನ್ನು ಮಾಯ ಮಾಡಿ ಓರ್ವ ಬೇಟೆಗಾರರ ಮುಖಾಂತರ ಕಾಮಲಿಂಗ ಪಟ್ಟಣವನ್ನು ಸೇರಿಸುವೆನು ಪಾಪಿ ದ್ರೋಹಿ ತಕ್ಕ ಫಲವನ್ನು ಅನುಭವಿಸು ದೇವ್ವಾ. देखो ಮಂತ್ರಿ ಸಾಬ್ ಕುದುರೆ ಹೊಂಟವಾಯ್ತು ಕನ್ನಡ ಬರೋದಿಲ್ಲ ನಮಗೆ ತೆಲುಗು ತಿಳಿಯೋದಿಲ್ಲ ಕನ್ನಡ ಬರೋದಿಲ್ಲ ನಮಗೆ ತೆಲುಗು ತಿಳಿಯೋದಿಲ್ಲ ಕನ್ನಡ ಬರೋದಿಲ್ಲ ನಮಗೆ ತೆಲುಗು ತಿಳಿಯೋದಿಲ್ಲ ಕೆರೆಯಲ್ಲಿ ಮೇಯೋದು ಬಕರ ಮುಸಲ್ಮಾನರು ತಿನ್ನೋದು ಬಕರ ಕೆರೆಯಲ್ಲಿ ಮೇಯೋದು ಬಕರ ಕುಂಬಾರ ತಿರುಗೋದು ಚಕ್ರ ಕನ್ನಡ ಬರೋದಿಲ್ಲ ನಮಗೆ ತೆಲುಗು ತಿಳಿಯೋದಿಲ್ಲ ಕನ್ನಡ ಬರೋದಿಲ್ಲ ನಮಗೆ ತೆಲುಗು ತಿಳಿಯೋದಿಲ್ಲ ನಮಗೆ ತೆಲುಗು ತಿಳಿಯೋದಿಲ್ಲ अरे तारक ಈ ಬಸ್ತಿ में राजा भी नहीं नहीं मंत्री भी नहीं नहीं हमारा घोड़ा भी नहीं ನೋಡಾ नहीं ಇವ್ರದ್ದು ರಾಜ ಚೋರ ಆಗಿದ್ದಾನೆ ಅವನು ಕಳ್ಳ ರಾಜ ಕಳ್ಳ ಇಲ್ಲಿ ಚೋರ ಚೋರ ಮಂತ್ರಿಗೆ ಬರ್ತಾ ಇದ್ದಾರೆ ಪವನ ಗುಣ ರಾಮ ಹರೇ ಪರಮ ದಯಾ ನಿಲಯ ಹರೇ ರಾಮ ಪವನ ಗುಣ ರಾಮ ಹರೇ ಮಾಯಾ ಮಾನಸ ರೂಪ ಮಾಯಾ ಮಾನಸ ರೂಪ ಮಾಯಾದೀತ ಮಂಗಳದಾತ ಮಾಯಾದೀತ ಮಂಗಳದಾತ ಪಾವನ ಗುಣ ರಾಮ ಹರೇ ಅರೆ ಮಂತ್ರಿದು ಸಾಬ್ ನಿಮ್ದು ಮಹಾರಾಜ್ಗೆ ಇಲ್ಲ ನಮ್ದು ಘೋಡಾಗೆ ಇಲ್ಲ ಲೇ ಕಾರವನರೇ ಕುದುರೆಯನ್ನೇರಿವೆ
ಹೋದ ನನ್ನ ರಾಜರು ಇನ್ನೂ ಬರಲೇ ಇಲ್ಲ. ಬರುವವರೆಗೂ ಸ್ವಲ್ಪ ಶಾಂತವಾಗಿರಿ. ಏ ಜಿ ಮಂತ್ರಿ ಸಾಬ್, ನಿಮ್ದು ಮಹಾರಾಜ ಬರೋ ತನಕ ಕಾಯಕ್ಕೆ ನಿಮ್ದು ಮನೆ ಹಾಳು. ನಿಮ್ ರಾಜರು ಕಳ್ಳ. ಹುಡುಕಿ ಮಾತನಾಡಬೇಡಿ, ತೆರಳಿ ಸುಮ್ಮನೆ. ಹುಡುಕಿ ಮಾತನಾಡಬೇಡಿ, ತೆರಳಿ ಸುಮ್ಮನೆ. ಸುಮ್ಮನೆ ಕಣ್ಣನೆಂದು ತೆರೆಯಬೇಡಿ, ನನ್ನ ದೊರೆಯನು. ಕಣ್ಣನೆಂದು ತೆರೆಯಬೇಡಿ, ನನ್ನ ದೊರೆಯನು. ಹುಡುಕಿ ಮಾತನಾಡಬೇಡಿ, ತೆರಳಿ ಸುಮ್ಮನೆ. ಹೊರಡೆ ಸುಮ್ಮನೆ. ಮುದದ ಬೆಲೆಯ ಮುದದಿ ಬೇಡಿ ಕೊಡುವೆ ಹಣವನು. ಮುದದ ಬೆಲೆಯ ಮುದದಿ ಬೇಡಿ ಕೊಡುವೆ ಹಣವನು. ಹುಡುಕಿ ಮಾತನಾಡಬೇಡಿ, ತೆರಳಿ ಸುಮ್ಮನೆ. ಹೊರಡೆ ಸುಮ್ಮನೆ, ಹೊರಡೆ ಸುಮ್ಮನೆ. ಅರೆ ಇಸ್ಕೆ ನಮ್ದು ಗೋಡಕ್ಕೆ ಬೆಲೆಗೆ ಗೊತ್ತು ನಿಮ್ಗೆ. ನಮ್ದು ಗೋಡಾದು ಬೆಲೆ 1 ಲಾಖ ರೂಪಾಯಿ. ಏನೇನು 1 ಲಕ್ಷಕ್ಕಾಗಿ ನಮ್ಮ ರಾಜರನ್ನು ಕಳ್ಳನೆಂದು ಕರೆಯುತ್ತಿರುವಿರಾ? ಸ್ವಲ್ಪ ಹೊತ್ತು ನೀವು ಇಲ್ಲೇ ಇರುವಂತವರಾಗಿ ನಿಮ್ಮ ಹಣವನ್ನು ನಾನು ತರುತ್ತೇನೆ. ಏ ಜಲ್ದಿ ಜಾವೋ. ಜಾವ್ ಜಾವ್. ಕರಿಬಹುದು ರೀ ವ್ಯಾಪಾರಿಗಳ ಕರಿಬಹುದು ರೀ ವ್ಯಾಪಾರಿಗಳ ನಾ ಕೊಡುವೆ ಧನ, ನಾ ಕೊಡುವೆ ಧನ. ಕರಿಬಹುದು ರೀ. ಆ, ಆ, ಗ್ರಹಗಳು ಎಮಗೆ ಅನುಕೂಲವಿರದಿದೆ. ಗ್ರಹಗಳು ಎಮಗೆ ಅನುಕೂಲವಿರದಿದೆ. ಆಪ್ತರು ಯಮಗೆ ಹಾಗೆಯಾಗಿರುವರು. ಆಪ್ತರು ಯಮಗೆ ಹಾಗೆಯಾಗಿರುವರು. ಕರಿಬಹುದು ರೀ. ರೇ ಕಾರವನರೇ, ತೆಗೆದುಕೊಳ್ಳಿ ನಿಮ್ಮ ಹಣವನ್ನು. ಇನ್ನು ನೀವು ನಿಮ್ಮ ಪಟ್ಟಣಕ್ಕೆ ತೆರಳುವಂತವರಾಗಿ. ಅಚ್ಚ 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 ಏನು ಜಾವೋ, ಜಾವೋ. 1 ಲಾಖ. ಬಳ್ಳರೆ ಬಲ್ ಬಲ್ ಆ. ಹಣದ ಗಂಟು ನೋಡು ಜಲ್ ಜಲ್. ಬಲಾರರ ಬಲ್ 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 ಹಣದ ಗಂಟು ನೋಡು ಜಲ್ ಜಲ್. ಬಲಾರ ಬಲ್ 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 ಹಣದ ಗಂಟು ನೋಡು ಜಲ್ ಜಲ್. ವಸಿಸುವ ಸಾಲು ಕೈಯಲ್ಲಿ ಮಾಲು ಹೊಡೆಯುವ ಸಾಲು. ಹಾಲು ಬಲಾರ ಬಲ್ ಬಲ್ ಹಣದ ಗಂಟು ನೋಡು ಜಲ್ ಜಲ್. ಕಾಡಿಗೆ ಹೋದ ನನ್ನ ರಾಜರು ಇನ್ನೂ ಬರಲೇ ಇಲ್ಲವಲ್ಲ. ಅಯ್ಯೋ, ಎತ್ತ ಪೋದಾರೋ ಕಾಣೆ, ಎಲ್ಲಿ ಪೋದಾರೋ ಕಾಣೆ. ಎತ್ತ ಪೋದಾರೋ
ಏರಿದ ತುರುಗವೋ ಹಾರಿತು ಗಗನಕ್ಕೆ ಏರಿದ ತುರುಗವೋ ಹಾರಿತು ಗಗನಕ್ಕೆ ನಾನ್ಯಾರ ಬಳಿಯಲ್ಲಿ ಕಾಲವ ಕಳೆಯಲಿ ನಾನ್ಯಾರ ಬಳಿಯಲ್ಲಿ ಕಾಲವ ಕಳೆಯಲಿ ಒಳಗಿತು ಸಂಕಟ ಆಹಾ, ಇದೇನು ಆಲೆಲೆ ಸೂರ್ಯನು ಪೂರ್ವಾವಧಿಯನ್ನು ಅಲಂಕರಿಸಿರುವನಲ್ಲ. ಹೇ ಪರಮಾತ್ಮ, ನಿದ್ರೆ ಪರವಶನಾಗಿದ್ದ ಸಮಯದಲ್ಲಿ ನಿದ್ರೆ ಹೋಗಿರುವ ಒಂದು ಜ್ಞಾನವೇ ನನಗೆ ಅರಿವಾಗುತ್ತಿಲ್ಲವಲ್ಲ. ಇದೇನು ನನ್ನ ಸಕಲ ಆಭರಣಗಳು ಮಾಯವಾಗಿರುವವು. ಹೇ ಶನಿಮಹೇಶ, ಇದು ಸಹ ನಿನ್ನನ್ನು ನಿಂದಿಸಿದ ಪ್ರತಿಫಲವೇ ದೇವ. ಏಕೆ ನಾಜರಿದೆ, ಏಕೆ ನಾಜರಿದೆ, ಏಕೆ ನಾಜರಿದೆ ಅದೊರೆಯ, ಏಕೆ ನಾಜರಿದೆ ಅದೊರೆಯ, ಏಕೆ ನಿಂದಿಸಿದೆ. ಅಪಮಾನಕ್ಕೀಡಾದೆ ದೇವಾ, ತುಂಬಿದ ಸಭೆಯೋಳು ಜರಿದ ಅಪಮಾನಕ್ಕೀಡಾದೆ ದೇವಾ, ಏಕೆ ನಾಜರಿದೆ ಅದೊರೆಯ, ಏಕೆ ನಾಜರಿದೆ ಅದನೆಯ, ಏಕೆ ನಿಂದಿಸಿದೆ. ಹೇ ಪರಮಾತ್ಮ, ಹೇ ಅಭಿನಂದನ, ವಿಚಾರವಿಲ್ಲದೆ ಜರಿದ ಮತಿಹೀನ ನಾನಾದೆ ದೇವಾ, ವಿಚಾರವಿಲ್ಲದೆ ಜರಿದ ಮತಿಹೀನ ನಾನಾದೆ ದೇವಾ, ಏಕೆ ನಾಜರಿದೆ ಅದೊರೆಯ, ಏಕೆ ನಾಜರಿದೆ ಅಚನೆಯ, ಏಕೆ ನಿಂದಿಸಿದೆ. ಇರಲಿ, ಬಂದದ್ದೆಲ್ಲ ಬರಲಿ. ಹೇ ಶನಿಮಹೇಶ, ನಿನ್ನ ದಯೆ ಒಂದು ನನ್ನ ಮೇಲಿರಲಿ. ನಾನು ಏರಿ ಬಂದ ತುರುಗದ ಮುಖಾಂತರವಾದರೂ ಯಾವುದಾದರೂ ಒಂದು ಪಟ್ಟಣದ ಮಾರ್ಗವನ್ನು ಸೇರುವೆನು. ಆಹಾ, ಇದೇನು ಆಶ್ಚರ್ಯ! ನಾನು ಈ ವೃಕ್ಷಕ್ಕೆ ಬಿಗಿದ ಕುದುರೆಯೂ ಸಹ ಮಾಯವಾಗಿರುವುದಲ್ಲ.
ಹೇ ಜಗದೀಶ್ವರನಾದ ಶನಿಮಹೇಶ, ಇದು ಸಹ ನಿನ್ನ ಇಚ್ಛೆಯಾಗಿರುವುದೇ? ಕುದುರೆಗೋಸ್ಕರ ಬಂದು ಅಡವಿ ಪಾಲಾದೇನೋ, ಕುದುರೆಗೋಸ್ಕರ ಬಂದು ಅಡವಿ ಪಾಲಾದೇನೋ, ನಾನೆಂದು ಚಲಿಸಲಿ, ನಾನೆಂದು ಚಲಿಸಲಿ ವಿಹೀನನಾಗಿ, ವಿಧಿ ನಾನೆಂದು ಚಲಿಸಲಿ ಮದೀನನಾಗಿ. ರಾಜಾದಿರಾಜನಾದ ನಾನು ದಿಕ್ಕು ದೆಸೆ ಇಲ್ಲದ ಪರದೇಶಿಯಂತೆ ಈ ತರಗಲೆ ಮೇಲೆ ಮಲಗಿಸುವ ಇಚ್ಛೆಯೂ ನಿನ್ನದಾಗಿತ್ತೆ. ನಾನು ಜಲಪಾನ ಮಾಡಲು ಹೋದರೆ ನನ್ನ ಭಾಗ್ಯಕ್ಕೂ ಮಾಯವಾದಳು. ಮುಂದೆ ಪ್ರಯಾಣವನ್ನು ಬೆಳೆಸೋಣವೆಂದರೆ ನನ್ನ ಭಾಗ್ಯಕ್ಕೆ ಕುದುರೆ ಸಹ ಮಾಯವಾಯಿತಲ್ಲ. ಈ ದಟ್ಟಾರಣ್ಯದಲ್ಲಿ ಈ ಕಾಡು ಮೃಗಗಳ ಬಾಧೆಯಿಂದ ನಾನು ಯಾವ ರೀತಿಯಾಗಿ ಚಲಿಸಲಿ? ಇಲ್ಲಿ ಆದರೂ ಒಬ್ಬ ನರಮನುಷ್ಯನ ವಾಸನೆಯೂ ತೋರುತ್ತಿರುವಲ್ಲ, ಯಾವ ನರಮನುಷ್ಯನ ಶಬ್ದವೂ ಇಲ್ಲಿ ಗೋಚರವಾಗುತ್ತಿರುವಲ್ಲ. ಹೇ ಪರಮಾತ್ಮ, ನಾನು ಯಾವ ರೀತಿಯಾಗಿ ಚಲಿಸಲಿ? ಇರಲಿ, ಯಾರೋ ಒಬ್ಬ ಪ್ರಯಾಣಿಕನೂ ಬರುವಂತೆ ತೋರುತ್ತಿರುವುದು. ಆತನ ಮುಖಾಂತರವಾದರೂ ಯಾವುದಾದ್ರೊಂದು ಪಟ್ಟಣದ ಮಾರ್ಗವನ್ನು ಸೇರುವೆನು. ನಾರದ ಮೌನಿ, ನಾರದ ಮೌನಿ ನಗರದ ಶಯನ, ನಾರದ ಮೌನಿ ನಗರದ ಶಯನ, ನೀನೇ ದಯಾಳು ನೀನೇ ರಮೇಶ, ನೀನೇ ದಯಾಳು ನೀನೇ ರಮೇಶ. ಉಲ್ಲೇ ನೀ ಆರುತ್ತಿರುವೆಯ, ಉಲ್ಲೇ ನೀ ಆರುತ್ತಿರುವೆಯ, ದಿಕ್ಕು ಕಾಣದೆ ನೀ ಓಡುತ್ತಿರುವೆಯ, ದಿಕ್ಕು ಕಾಣದೆ ನೀ ಓಡುತ್ತಿರುವೆಯ, ಉಲ್ಲೇ ನೀ ಆರುತ್ತಿರುವೆಯ, ಉಲ್ಲೇ ನೀ ಆರುತ್ತಿರುವೆಯ, ದಿಕ್ಕು ಕಾಣದೆ ನೀ ಓಡುತ್ತಿರುವೆಯ. ಎಲ್ಲವೋ ಉಲ್ಲೇ, ನಿಲ್ಲು ನಿಲ್ಲು, ನೀನ್ ನಿಲ್ಲೋದ್ರೂ ಬಿಡಾಕಿಲ್ಲ, ನೀನ್ ಪ್ರಾಣ ಮಾತ್ರ ತೆಗೆಯಾಕಿಲ್ಲ. ಜಾನಕಿ ವಲ್ಲಭ ದಶರಥ ನಂದನ, ಜಾನಕಿ ವಲ್ಲಭ ದಶರಥ ನಂದನ, ನೀನೇ ದಯಾಳು ನೀನೇ ರಮೇಶ, ನೀನೇ ದಯಾಳು ನೀನೇ ರಮೇಶ. ಈ ಪ್ರಯಾಣಿಕನನ್ನು ಎಷ್ಟು ಹಿಂಬಾಲಿಸಲಿ? ಅಯ್ಯ ಬೇಟೆಗಾರನೇ, ನಿಲ್ಲು ನಿಲ್ಲು ನಿಲ್ಲು. ನಿಲ್ಲು ನಿಲ್ಲು ನೀ ಎಲ್ಲಿ ಹೋಗುವೆ, ನಿಲ್ಲು ನಿಲ್ಲು ನೀ ಎಲ್ಲಿ ಹೋಗುವೆ, ಕೊಲ್ಲ ಮಧ್ಯದಲ್ಲಿ ನಾನಿಲ್ಲಿ ಕೊಲ್ಲುವೆ, ಕೊಲ್ಲ ಮಧ್ಯದಲ್ಲಿ ನಾನಿಲ್ಲಿ ಕೊಲ್ಲುವೆ. ಉಲ್ಲೇ ನೀ ಆರುತ್ತಿರುವೆಯ, ಉಲ್ಲೇ ನೀ ಆರುತ್ತಿರುವೆಯ, ದಿಕ್ಕು ಕಾಣದೆ ನೀ ಓಡುತ್ತಿರುವೆಯ, ದಿಕ್ಕು ಕಾಣದೆ ನೀ ಓಡುತ್ತಿರುವೆಯ, ಉಲ್ಲೇ ನೀ ಆರುತ್ತಿರುವೆಯ. ಎಲ್ಲವೋ ಉಲ್ಲೇ, ನಿಲ್ಲು ನಿಲ್ಲು, ನೀನ್ ಪಾರ್ವತಿ ಪರಮೇಶ್ವರರ ಬಳಿ ಸೇರಿದ್ರು ಬಿಡಾಕಿಲ್ಲ, ನೀನ್ ಪ್ರಾಣ ಮಾತ್ರ ತೆಗೆಯಾಕಿಲ್ಲ. ಅಯ್ಯ ದಾರಿಕಾರನೇ, ನಿಲ್ಲಪ್ಪ, ನಿಲ್ಲು ನಿಲ್ಲು ನಿಲ್ಲು. ಅಯ್ಯೋ ಕೆಟ್ಟಲಪ್ಪೋ ಕೆಟ್ಟಲಪ್ಪೋ. ಅಯ್ಯ ಅಯ್ಯ ಎದ್ದೇಳಪ್ಪ. ಅಯ್ಯ ನೀನು ಯಾರಪ್ಪ? ನಿನ್ನ ದೇಶ ಯಾವುದಪ್ಪ? ಇಲ್ಲಿ ಏತಕ್ಕಾಗಿ ಅಲ್ಲಿದಾಡುತ್ತಿರುವೆ? ಬುದ್ಧೆ ಬುದ್ಧೆ, ನಾನೊಬ್ಬ ಬೇಟೆಗಾರ, ನನ್ನೂರು ತಾಮ್ಲಿಂದಾಪಟ್ನ. ಈ ಕಾಡಿನಲ್ಲಿ ಬೇಟೆಯಾಡಿ ನನ್ನ ತರುಣಿ ಮಕ್ಕಳನ್ನ ಸಾಕ್ತಾ ಇದೀನಿ ಬುದ್ಧಿ. ನೀವ್ಯಾರು ಬುದ್ಧಿ? ಅಯ್ಯ ನಾನೊಬ್ಬ ದೂರ ದೇಶದ ಕ್ಷತ್ರಿಯ ವಂಶದವನು. ದಾರಿ ತಪ್ಪಿ ಕಾರಣಾಂತರದಿಂದ ಈ ಕಾಡಿನಲ್ಲಿ ಅಲೆದಾಡುತ್ತಿರುವೆನು.
ನನಗೆ ಯಾವುದಾದ್ರೂ ಒಂದು ಪಟ್ಟಣದ ಮಾರ್ಗವನ್ನು ತೋರಿಸಪ್ಪ. ಹೋಗಯ್ಯ, ಯಾವ ಪಟ್ನನೂ ಇಲ್ಲ, ಪಾಲ್ ಹಳ್ಳಿನೂ ಇಲ್ಲ. ನನ್ನ ಬೇಟೆಯನ್ನು ಹಾಳು ಮಾಡ್ಬಿಟ್ಟೆ, ನನ್ನ ಬೀಳಿಸ್ಬಿಟ್ಟೆ. ಹೋಗಯ್ಯ, ಅಲ್ಲ ವಿವೇಕಾನಂದಲ್ಲಿ ಬೆಂಕಿ ಪಟ್ಟಣ ಸಿಗ್ಬೋದು, ತಗ ಹೋಗಯ್ಯ. ಅಯ್ಯ, ಹಾಗನ್ನ ಬೇಡಪ್ಪ. ಯಾವುದಾದ್ರೂ ಒಂದು ಪಟ್ಟಣದ ಮಾರ್ಗವನ್ನು ತೋರಿಸಿ ನಿನಗೆ ನೀನು ಪುಣ್ಯ ಕಟ್ಟಿಕೊಳಪ್ಪ. ನಿನ್ನನ್ನು ನನ್ನ ತಂದೆ ಎಂದು ಭಾವಿಸ್ತೇನೆ. ಏನ್ ಮಾಡ್ಲಪ್ಪ, ನಿನ್ನ ನೋಡಿದ್ರೆ ಹೊಟ್ಟೆ ಎಲ್ಲ ಉರಿತದೆ. ಬೇಯಲ್ಲಿ ನೋಡಯ್ಯ, ಅಲ್ಲಿ ಕಾಣಿಸ್ತೈತಲ್ಲಯ್ಯ, ಅಲ್ಲಿ ಎಲೆಕ್ಷನ್ ಇದೀಪ, ಅಲ್ಲಿ ಹೋಗಯ್ಯ. ಅಯ್ಯ, ಅಲ್ಲ ಆ ರಾಜ್ಯವನ್ನು ಆಳುತ್ತಿರುವ ದೊರೆ ಯಾರಪ್ಪ? ಚಂದ್ರಸೇನ ಮಹಾರಾಜರು ಅಂತ ಕಣಯ್ಯ. ಅಲ್ಲಿ ಚಂದ್ರಸೇನ ಮಹಾರಾಜನನ್ನು ಬಿಟ್ಟು ಇನ್ಯಾರಾದರೂ ಇರುವರೇನಪ್ಪ? ಅವರೇ ಕಣಯ್ಯ, ಧನ್ಪಾಲ್ ಶೆಟ್ರು ಅಂತ. ಅಯ್ಯ, ಹಾಗಾದ್ರೆ ಆ ಪಟ್ಟಣದ ಮಾರ್ಗವನ್ನು ತೋರಿಸಪ್ಪ. ಬೇಯಲ್ಲಿ ನೋಡಯ್ಯ, ನನ್ನ ಕೈ ಹೋದಂಗೆ ನಿನ್ ಕಣ್ಣು ಹೋಗ್ಬೇಕು. ಅಲ್ಲಿ ಕಾಣಿಸ್ತೈತಲ್ಲ ಎಲೆಕ್ಷನ್ ದೀಪ, ಅದೇ ಚಂದ್ರಸೇನ ಮಹಾರಾಜರು ಅವ್ರ ಮನೆ ಕಣಯ್ಯ. ಅಲ್ಲಿ ಹೋಗಯ್ಯ, ನೀನು ದೇವ್ರ ಒಳ್ಳೇದ್ ಮಾಡ್ಲಿ. ಅಯ್ಯ ಪುಣ್ಯಾತ್ಮ, ನಿನಗೆ ಒಳ್ಳೇದಾಗಲಿ. ಆ ದೇವರು ನಿನ್ನ ತಳಿ ಮಕ್ಕಳನ್ನು ಕಾಪಾಡ್ಲಪ್ಪ. ಹಾ ಭಗವಂತ, ಇಂದ ಚಂದ್ರಸೇನ ಮಹಾರಾಜನು ನನಗೆ ಕಪ್ಪ ಕಾಣಿಕೆಗಳನ್ನು ಕೊಟ್ಟು ಅಧೀನನಾಗಿ ಬಾಳುತ್ತಿದ್ದನು. ಇಂದು ಈ ದಿವಸ ಆ ಪಟ್ಟಣವನ್ನು ಸೇರುವಂತೆ ಮಾಡುವ ಇಚ್ಛೆಯೂ ನೀನಾಗಿತ್ತೇ ದೇವ. ಎನ್ನ ದೇಶವನು ಬಿಟ್ಟು ಎನ್ನ ದೇಶವನು ಬಿಟ್ಟು ಅನ್ಯರ ದೇಶಕ್ಕೆ ಹೋಗುವಂತೆ ಎನ್ನ ಮಾಡಿದೆಯ ದೇವ. ಹೋಗುವಂತೆ ಎನ್ನ ಮಾಡಿದೆಯ ದೇವ. ಆವಿರಿ ಇದು ಸನೇಮ ಒದಗಿದೆ ಸಂಕಟ. ಪರಮಾತ್ಮ, ಎಂತ ಕಠೋರ ಶಿಕ್ಷೆಗೆ ಗುರಿ ಮಾಡಿದೆ ದೇವ. ರಾಜಸ್ಥಾನದಲ್ಲಿ ಅಲ್ಪ ಮಾತ್ರವಾಗಿ ನಿಲ್ಲಿಸಿದ್ದಕ್ಕೆ ಇಷ್ಟೊಂದು ಕಠೋರವಾದ ಶಿಕ್ಷೆಯನ್ನು ವಿಧಿಸಬಹುದೇ ದೇವ. ಇರಲಿ, ಬಂದದ್ದೆಲ್ಲ ಬರಲಿ, ಭಗವಂತನ ದಯೆಂದಿರಲಿ. ಮುಂದೆ ಆಲೋಚಿಸಿ ನೋಡುವೆನು. ಆಹಾ, ಇದೇನು? ಆ ಬೇಟೆಗಾರನು ತೋರಿದ ಪಟ್ಟಣವೂ ಇದೇ ಆಗಿರಬಹುದೇ? ಹಾಹಾ, ಈ ನಗರದ ಸೊಬಗನ್ನು ಏನೆಂದು ವರ್ಣಿಸಲಿ? ಈ ನಗರವು ಎಷ್ಟು ಸುಂದರವಾಗಿರುವುದು, ಎಷ್ಟು ಮನೋಹರವಾಗಿರುವುದು. ಕಾಣುವುದೇ ನಗರ ಅತಿ ಸೊಬಗೋ, ಕಾಣುವುದೇ ನಗರ. ಕಾಣುವುದೇ ನಗರ ಅತಿ ಸೊಬಗೋ, ಕಾಣುವುದೇ ನಗರ. ಹೇ ಮಾಧವ, ಎತ್ತಲು ನೋಡಲು ಮುತ್ತಿನ ತೋರಣ, ಎತ್ತಲು ನೋಡಲು ಮುತ್ತಿನ ತೋರಣ. ಚಿತ್ರದೆ ಒಳೆಯುವ ಚಿತ್ರದ ಬೊಂಬೆಗಳ, ಚಿತ್ರದೆ ಒಳೆಯುವ ಚಿತ್ರದ ಬೊಂಬೆಗಳ. ಕಾಣುವುದೇ ನಗರ ಅತಿ ಸೊಬಗೋ, ಕಾಣುವುದೇ ನಗರ. ಈ ನಗರವು ಎಷ್ಟು ಸುಂದರವಾಗಿರುವುದು. ನನ್ನ ನಗರಕ್ಕಿಂತಲೂ ಅತಿ ಮನೋಹರವಾಗಿ ಕಾಣುತ್ತಿರುವುದಲ್ಲ, ಸುಂದರವಾಗಿ ಕಾಣುತ್ತಿರುವುದಲ್ಲ. ಇರಲಿ, ನನಗಾದರೂ ಪ್ರಯಾಣದಿಂದ ಆಯಾಸವಾಗಿರುವುದು. ಮುಂದೆ ಕಾಣುವ ಅಂಗಡಿ ಪಡಸಾಲೆಯಲ್ಲಿ ಸ್ವಲ್ಪ ಹೊತ್ತು ವಿಶ್ರಮಿಸಿ ತದನಂತರ ನನ್ನ ಪ್ರಯಾಣವನ್ನು ಮುಂದಕ್ಕೆ ಬೆಳೆಸುವೆನು. ಧಾರಣ ಎಂತೆಂತ ಅಂಚಿನ ಸಂತಲು ದಾರ
ಅಂತ ಅಂದಿನ ಅಂತ ವಿಚಾರವನ ಪೆಸುಂಡಿ ಅಂತ ವಿಚಾರವನ ಪೆಚುಂಡಿ ಮೆಂತಾನು ಮೆರಿಯಾಲೋ ಮೆಂತಾನು ಮೆರಿಯಾಲೋ ಅಂತ ವಿಚಾರವ ನಾ ಪೆಚುಂಡಿ. ಆಹಾ, ಇವತ್ತು ಒಳ್ಳೆ ಶುಭ ದಿನ. ಅಂಗಡಿ ಬಾಗಿಲೇ ತೆಗ್ದಿಲ್ವಲ್ಲ ಇವತ್ತು. ಎಲ್ಲ ಹಾಳಾಗೋಗ್ಬಿಟ್ಟು, ಇಬ್ರು ಎಲ್ಲ ಹಾಳಾಗೋಗ್ಬಿಟ್ರು. ಬಿಟ್ರಂಗೋ ಬಿಟ್ರಂಗೋ ಎಕ್ಕಿಡ್ರಾರ. ಬಿಟ್ರಂಗೋ ಇಕ್ಕಿಡ್ರಾರ ಇಕ್ಕಿಡ್ರಾರ. ಎಲ್ಲಿ ಸಾಯಕ್ ಹೋಗೈತೆ ಮುಂಡೆದು ಪಾಪಿ ಮುಂಡ, ಎಲ್ಲಿ ಸಾಯಕ್ ಹೋಗಿದ್ದು ಪಾಪಿ ಮುಂಡ. ಏಮಯ್ಯ, ಆಳೆ ಮನೆ ಅನ್ನ ಕಡೆ ಊಟ ಮಾಡ್ತಿದ್ದೆ, ಏನೇ ಯಾಕೆ ಖಾ 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 ಅಂತ ಕಿರ್ಚ್ಕೊತಿದ್ದಿಲ್ಲ, ಏನೇ ನಿನಗೆ ಬಂದಿರೋದು ರೋಗ? ಅನ್ನದ ಮೇಲೆ ಹಾಳೆ ಹಾಕಂತ ತಿಂತಾರೆ ನಾವು ಪಾಪಿ ಮುಂಡೆ ಹೇಗೆ? ಅಯ್ಯ, ಊಟ ಮಾಡ್ತಿದ್ನ, ಗಾಳಿ ಬಂತು ಊರ್ಕತ್ತು, ಅನ್ನ ಅಂಡಿಕಾಯ್ತು, ಆಳೆ ಮ್ಯಾಕಾಯ್ತು, ಏನಪ್ಪ ಮಾಡೋದೀಗ? ಅದೇನಾರು ಆಗ್ಲಿ, ಆ ಹೆಂಗೆ ಬಾಬುನ್ಗೆ ನಿನ್ನೆ ದಿನ 300 ರೂಪಾಯಿ ದುಡ್ಡು ಕೊಟ್ಟಿದ್ದೆ ಕಣೋ, ಉಪ್ಪು ತಗೊಂಡ್ ಬಾ ಅಂತ. ಎಲ್ಲೋಯ್ತಾ ಪಾಪಿ ಮುಂಡೆ ಕರೆಯವನ್ನ? ಓ ಹೆಂಗೆ ಬಾವಾ, ಹೆಂಗೆ ಬಾ ರಾರ ಕದ್ರ ಬಾವಾ. ಬಾಬಾ, ಕಾಪಿನೂ ಟೀನುವೆ ಪಟಾಯಿಸ್ಕೊಂಡು ಕುಡಿತಾ ಇದೆ ಬಾಬಾ. ಏನು ಅಪ್ಪನ ಮಗನವೇ ಕಾಗೆ ಕಿಚ್ಕೊತಿರಲ್ಲ ಯಾಕೆ? ಕಾಪಿನು ಟೀನು ಒಟ್ಟಿಗೆ ಕುಡಿತಾರೇನೋ ಪೆದ್ ಮುಂಡೆ ಹೇಗೆ? ಬಾಬಾ, ಕಾಪಿ ಕುಡಿದ್ರೆ ಶೀತ, ಟೀ ಕುಡಿದ್ರೆ ವೀಟು, ಇನ್ನೇ ಮಾಡ್ಲಿ ಬಾಬಾ? ಸರಿ, ಅದು ಹಾಳಾಗಿ ಹೋಗ್ಲಿ ಕಣೋ, ಹೆಂಗಾರು ಕುಡಿಸ್ತಾ ಇವೆ. ನಿನ್ನೆ 300 ರೂಪಾಯಿ ದುಡ್ಡು ಕೊಟ್ಟಿದ್ ನಾನು, ಏನ್ ಮಾಡ್ದು ಅದನ್ನ ತಗೊಂಡೋಗಿ ಪೆದ್ ಮುಂಡೆನೆ. ಬಾಬಾ ಹೇಳ್ತೀನಿ ಕೇಳು, ನೀ ಕೊಟ್ಟದ್ದು 300 ರೂಪಾಯಿ ತಗೊಂಡು ಸೀದಾ ಒಳೆ ನರಸೀಪುರ ಸಂಸ್ಕೋಬೇಕಂಬವ. ಯಾಕೆ? ಉಪ್ತರಕ್ಕೆ ಕಣ ಪೆದ್ ಮುಂಡೆ ಸುಮ್ಮನೆ ನಿಂತ್ಕೊಳ್ಳೋ. ಸುಮ್ಮನೆ ನಿಂತ್ಕೊಳ್ಳೋ. ಹೋದೆ, ಏನ್ ಬಸ್ಸ ಹಿಡಿತೀನಿ, ಏನ್ ಏಕಲ್ಲಿ ಆಟ ಹಾಕ್ಬಿಟ್ರೆ ಭತ್ತದ ಮೂಟೆ, ಇದು ಭತ್ತದ ಮೂಟೆ, ಉಪ್ಪಿನ ಮೂಟೆ ಹಾಕೋಣ. ಉಪ್ಪು ಮೂಟೆಯಲ್ಲಿ ಆಟ ಹಾಕಿ ಸರಿಯಾದಂಗ ಕೊಟ್ಟು ಕಳ್ಸಿದ್ದು ಊಟ ಬಿಡು. ಏನು ಬಸ್ಸ ಹಿಡಿದು ಹೋದೆ ಮುಂದಕ್ಕೆ, ಏನೆಲ್ಲ ನಾನ್ ತಕ್ವ ಯಾಕೆ? ನಾನ್ ತಕ್ವ ನಾನು ಯಾರ ತಕ್ಕಿಂತ ಹೋಗೋಣ ಬಾವ? ಯಾರು ಹೆಂಗಸ್ರೋ ಗಂಡಸ್ರೋ? ಗಣಸರೇ ಕಂಬವ. ಅಲ್ಲ, ನಿನ್ನ ಹತ್ರ ಹೊಸಿ ಹೆಂಗಸಿರ್ತಾವಲ್ವೇನೋ ವ್ಯವಹಾರ, ಅದಕ್ಕೆ ಕಂಬವ ಹಂಗೆಲ್ಲ ಹೋಯ್ಕಿಲ್ಲ. ಹೇಳು. ಆಗ 300 ಮೂಟೆ ಉಪ್ಪು ತಗೊಂಡು ಲಾಟ್ ಹೊಡೆದೆ ಕಂಬವ. ಲಾಟ್ ಹೊಡೆದ್ಬಿಟ್ಟು ಬುಕ್ಕಿಂಗ್ ಮಾಡ್ಸಕ್ ಹೋದೆ ಕಂಬವ ಸೀದವ. ಯಾಕೆ ಹೋದೆ? ಏನ್ ಮಾಡಕ್ ಹೋದ ಬುಕ್ಕಿಂಗ್ ಮಾಡ್ಸಕ್ಕೆ? ಗೂಡ್ಸ್ ಗಾಡಿ ಕೇಳೋದ ಹೋದೆ ಕಂಬವ, ಉಪ್ಪು ಮೂಟೆ ತರಕ್ಕೆ. ಪಾಪಿ ಮುಂಡೆ, ಅದು ಗೂಡ್ಸ್ ಗಾಡಿ ಅಲ್ಲ ಕಣೋ, ಗೂಡ್ಸ್ ಗಾಡಿ ಅಂತ ಬೊಗಳು ಸಾಯಿ. ಯಾವ್ದೋ ಒಂದು ಬಿಡ್ಬವ. ಅವ್ರು ಏನಂದ್ರು ಗೊತ್ತಪ್ಪವ? ಏನಂದ್ರು? 2000 ಮೂಟೆ ಇದ್ದಾವ ಅಂದ್ರು. ಅದಕ್ಕೆ ನಾನೇನಂದೆ ಗೊತ್ತಾ? ಬರೀ 300 ಮೂಟೆವೆ ಅಂದೆ. 300 ಮೂಟೆ ಬತ್ತಾನೇನೋ ಅವನು. ಆಗ ಅವ್ರು ಎದ್ದೋಗೋ ಆಚೆ ಅಂದ್ರು. ಅವ್ನು ಸರಿಯಾಗಿ ಹೇಳೋನೆ ಬಿಡೋ ನಿನ್ಗೆ. ಆಗ ಯೋಚನೆ ಮಾಡ್ಕೊಂಡ್ ಬರ್ತಾ ಇದ್ನ, ತಲೆಗೆ ಹೊಡಿತು ಐಡಿಯಾ. ಬುಡಾಮ್ ಸಾಬ್ರು ಗಲ್ಲಿಗೆ ನುಗ್ಬಿಟ್ಟೆ ಕಂಬವ. ನುಗ್ಬಿಟ್ಟಾನೆ ಸರಿಯಾಗಿ. ರೋಡ್ ಮಾಡ್ಬಿಟ್ಟು ಬೇರೆಗೆ ಬಂದೆ, ಬೇರೆ ಆಯ್ತು ಸೋಮನಳ್ಳಿಗೆ ಬಂದೆ. ಸೋಮನಳ್ಳಿಯಿಂದ ಸಂಗಪುರ ಸೇತುವೆ ಬಂದ. ಗಾಡಿ ಹೋಗಿದ, ಗಾಡಿ ದೂರಿನೇ ಮುರಿದ್ ಕಂಬವ. ಯಾವ್ದವ್ರಿ? ಗಾಡಿ ದೂರಿ. ಈ ಮುರಿಯೋದಕ್ಕೆ ಗಾಡಿ ದೂರಿನೂ ಗೊತ್ತಿಲ್ಲ. ಸುಮ್ಮನೆ ನಿಂತ ಹೇಳಂತ ಸುಮ್ಮನಿರೋ ಪಾಪಿ ಮುಂಡೆ. ಗಾಡಿ ದೂರಿ ಮುರಿದೋಯ್ತಾ, ಮುರಿದೋದ್ಮೇಲೆ 300 ಮೂಟೆನೂ ತೆಗೆದು ಸೇತುವೆ ಮೇಲೆ ಲಾಟ್ ಹೊಡೆದೆ ಕಂಬವ. ತೀರ್ಸ್ಬಿಟ್ಟಕನೆ ಮನೆಯ ಹಾಳು ಮಾಡ್ಬಿಟ್ಟ, ಮನೆ ಹಾಳು ಮಾಡ್ಬಿಟ್ಟ. ಇಲ್ಲ ಕಂಬವ, ಹೇಳ್ತೀನಿ ಕೇಳಿ. ಇನ್ನು ಮುಂದಕ್ಕೆ ಅದೇ ಇಷ್ಟ ಆತರ ಮಾಡ್ಬಿಟ್ಟು ಹೆಂಗ್ ಮಾಡೋದು ಹೇಳಪ್ಪ. ಲಾಟ್ ಹೊಡೆದ್ಬಿಟ್ಟು ಏನ್ ಮಾಡ್ದೆ, ಸುಮ್ಮನೆ ನಿಂತಿದ್ದೆ ಯೋಚನೆ ಮಾಡ್ತಾ, ಏನ್ ಮಾಡೋದು, ನಮ್ಮ ಬಾವ ಹೋಯ್ತಾನೆ ಅಂತ. ಕಾವೇರಮ್ಮ ಬೇರೆ ಮೇಲಿಂದ ಉಕ್ಕಿ ಉಕ್ಕಿ ಬತ್ತಾವಳೆ. ಮಳೆ ಓದಿತ್ತಲ್ಲ ಮೊನ್ನೆ ದಿನ. ಆಗ ಉಕ್ಕಿ, ಆಗ ಹತ್ತಿನ ಮಂಟೈ ಪುಟ್ರಾಜ ಬತ್ತಿದ್ದ ಸೋಮಪುರದಿಂದ. ಅವನು ನಿನ್ನಂತ ಬುದ್ಧಿವಂತನೆಯ. ಸರಿಯಾಗದ ಇಬ್ಬರಿಗೂ ಜೋಡಿ. ಪುಟ್ರಾಜ, ಈ ಮಟ್ಟಕ್ಕೆ ಕಾವೇರಮ್ಮ ಉಕ್ಕಿ ಉಕ್ಕಿ ಬತ್ತಾವಳಲ್ಲ, ಎಲ್ಗೋದದು ಅಂದೆ. ಅವನಿಂದ ಏನಂದ ಹೇಳ್ದ ಗೊತ್ತಪ್ಪವ? ಏನಂದಪ್ಪ? ನಿಮ್ ಬಾವು ಕೊಂಡ್ಗೋಯ್ತದೆ ಅಂದ. ಸರಿಯಾಗಿ ಹೇಳೋನೆ ಕಂಡ್ಬಿಡ ಅವನು. ಆಗ ನಾನೇ ಮಾಡ್ದೆ ಗೊತ್ತಾ? ಹಣ್ಣ ಹೊಡೆದೆ, ಕಾಯ ಮುರಿದೆ. ಅಯ್ಯೋ ಪೆದ್ ಮುಂಡೆದೆ, ಹಣ್ಣೆಲ್ಲಾನು ಹೊಡಿತಾರೇನೋ, ಕಾಯ ಮುರಿತಾರೇನೋ? ಬಾಬಾ ಹೇಳ್ತೀನಿ ಕೇಳು, ಹಣ್ಣು ಗಟ್ಟಿಗಿತ್ತು, ಕಾಯಿ ಮೆತ್ಗಿತ್ತು. ಅದಕ್ಕೆ ಹೆಂಗ್ ಮಾಡ್ದೆ ಕಂಬವ? ಸರಿ ಹೇಳಪ್ಪ, ಮುಂದಕ್ಕೆ ಹೇಳು. ಆಗೇನ್ ಮಾಡ್ದೆ, ಗದ್ದೆ ಕಟ್ಟಿ ಕಸ್ತೆ,
ಹಾ ಕಾವೇರಮ್ಮ ನನ್ನ ತಾಯಿ ಈ 300 ಮೂಟೆ ಉಪ್ನುವೆ ತಗೋಗಿ ನಮ್ಮ ಬಾವು ಕ್ವಾಣಕ್ಕೆ ಸೇರಿಸೋಡು ಅಂದ್ಬಿಟ್ಟಿದ್ದೆ. ಓಹೋ ಮೂಟೆ ಎಳೆಯನ ಒದೆಯನ 300 ಮೂಟೆನ ಒದೆಕಂಬ ಕಾವೇರಮ್ಮನೊಳಗೆ ಹಾ ಒದ್ಬಿಟ್ಟು ತಿರ್ಗಾ ಸೋಮನಳ್ಳಿ ಮುಟ್ಟೋದೆ. ವಾಪಸ್ ಯಾಕೆ? ವಾಪಸ್ ಯಾಕೋದ ಸೋಮನಳ್ಳಿಗೆ? ತಂತಿ ಮಾಡಿಸೋದಕ್ಕೆ. ತಂತಿ ಮೇಷ್ಟ್ರ ತಕೋದೆ. ಹಾ ತಂತಿ ಮೇಷ್ಟ್ರ ತವೇನೋ ಕೆಲಸ ನಿನ್ಗೆ? ಫೋನ್ ಮಾಡಕ್ಕೆ ಕಂಬ ನಿಮ್ಗೆ. ಫೋನ್ ಮಾಡಕ್ಕೆ. ಫೋನ್ ಹಾ, ಮಾಡಕ್ಕೆ. ಹೇಳು. ಮುಂದೆ ಕೇಳಪ್ಪ. ನೀವೇನಂತ ಹೇಳಿ ಏನಂತ ಫೋನ್ ಮಾಡ್ದೋ ಪೆದ್ ಮುಂಡೇನೆ? ಬಾಬಾ ಹೇಳ್ತೀನಿ ಕೇಳು. ನಮ್ಮ ಭಾವನವರಾದಂಥ ನಮ್ಮ ಭಾವನವರಾದಂಥ ಪುಟ್ಟಂಗರಿಗೆ ಈ ತಿಳಿಸುವುದೇನೆಂದರೆ 300 ಮೂಟೆ ಉಪ್ಪನ್ನು ಕಂದ ಮಾಡಿ ಕಟ್ಟೆ ಬಿಟ್ಟಿದ್ದೇನೆ. ನೀವು ಹೋಗಿ 12ನೇ ಬ್ರಾಂಚಲ್ಲಿ ಇಟ್ಕೊಳ್ಳಿ ಅಂತ ಅಂದ್ಬಿಟ್ಟು ಫೋನ್ ಮಾಡ್ಬೇಕಂಬ. ಅಯ್ಯೋ ಪೆದ್ ಮುಂಡೇದೆ, 12ನೇ ಬ್ರಾಂಚಲ್ಲಿ ಇಟ್ಕೊಳಕ್ ಹೋದ್ರೆ ಮನ್ಸ ಉಳಿತಾನೇನೋ? ಬಾಬಾ ಪ್ರಾಣ ಹೋದ್ರು ಹೋಲಿ, ಖಾಲಿ ಚೀಲನಾರು ಸಿಕ್ಕಿಲ್ವಾ? ಅಲ್ಲಿ ಚೀಲ ತಕ ನಿಮ್ಮ ಅಮ್ಮನ್ ಕೊಳಗ ಹಾಕೋ. ಬಾಬಾ ಆಸ್ಕ ಮನೆ ಕೇಳಕ್ಕಾರು ಬೇಡವಾ? ಅದೇ ಅದಕ್ಕೆ ಬೇಕು ಅಷ್ಟೇ. ಅಯ್ಯೋ ನನ್ನೇ ಕಳ್ಸಕ್ಕಾಯ್ತಿಲ್ವಯ್ಯ ನೀನು? ಯಾಕಯ್ಯ ಪೆದ್ಮುಂಟದ್ ಕಳಿಸ್ತೆ? ನೋಡು ಇವನ್ನಾರು ಕಳಿಸಿದ್ರೆ ಕರೆಕ್ಟ್ ಆಗಿ ತರೋನು. ಇಷ್ಟು ದಿನ ಬಿಡುವೆ ಮತ್ತೆ ನನ್ನೇ ಗೋಳಿ ಕತ್ತಾ ಇದ್ದೀನಿ. ಇಷ್ಟು ಪೆದ್ದ ಅಂತ ನಮ್ಗೆ ಗೊತ್ತಿಲ್ವನೋ? ಆಯ್ತು ಹೋಗ್ಲಿ, ಆಯ್ತು ಹೋಗ್ಲಿ, ನನ್ ದುಡ್ಡು ಹೋದ್ರು ಪರವಾಗಿಲ್ಲ. ನಮ್ಮ ಅಂಗಡಿ ಬಾಗಿಲು ತೆಗ್ದಿ ರಂಗಿನ ಕರ್ಸಿ ಆಯ್ತು ಕಂಬ, ಒಳ್ಳೊಳ್ಳೆ ರಂಗೋಲಿ ಹಾಕ್ಸಿ ಒಳ್ಳೆ ಬಿಕ್ಕಟ್ಟಾಗಿ ಇಬ್ರು ಬಿಗಿಯಾಗಿ ವ್ಯಾಪಾರ ಮಾಡ್ರು. ಅದು ಮುಂಡೆ ಇದ್ಯಾಕೋ ಬಿಗಿತಿಯಲ್ಲೋ? ನೀನು ಹೇಳ ಈಗ ಬಿಗಿ ಅಂತ. ನಾನ್ ಹೇಳಿದ್ದು ಅಂಗಡಿಯ ಬಿಕ್ಕಟ್ಟಾಗಿ ವ್ಯಾಪಾರ ಮಾಡುವಂತ ಕಣೋ. ಆಯ್ತು ಕಂಬ, ತಲಾಟೆ ಮುಂಡೆವಾ. ಆಯ್ತು ಹೋಗ್ಬೋ ಜೋಪಾನ ಕಣೋ. ಆಯ್ತು ಹೋಗಿದ್ ಭಯ್ಯ, ಹೋಗಿದ್ ಭಯ್ಯ. ಲೋ ಬಂಬಿದ ಬಲೈಲಿ. ಏಪ್ಪ ಅದೇನಪ್ಪ ಬಗಳು? ಹೋಗಂದ್ರೆ ಹೊಂಟ್ಬಿಟ್ಟ. ಅದೇನು ಬಗಳು? ಕಾಯಿ ಕೊಡ್ತೀನಿ, ಹಾ ಕಜ್ಜಾಯ ಕೊಡ್ತೀನಿ, ಬಾಳೆಹಣ್ಣು ಕೊಡ್ತೀನಿ. ನಿಮ್ಮ ಅಕ್ಕ ಕೊಟ್ಟಿಯಾ? ಏನದು? ಏನೋ ಏನೋ ಏನಿಲ್ಲ ಕಂಬ ಬಾಬಾ. ಮತ್ತೆ ಬಡ್ಕೊಂಡ್ ಸಾಯ್ತಾ ಇದೆ. ಏನೋ ಕಜ್ಜಾಯ ಕೊಡ್ತೀನಿ, ಬಾಳೆಹಣ್ಣು ಕೊಡ್ತೀನಿ. ನಿಮ್ಮ ಅಕ್ಕನ ಕೊಟ್ಟಿ ಅಂತಾನೆ? ಇಲ್ಲ ಕಂದ್ ಸುಂದರ ಬಾ. ನಿನ್ ಮಕ್ಕಕ್ಕೆ ನನ್ನ ಮಗಳು ಬೇರೆ ಕೇಳೇನೋ? ಏನಾದ್ರು ಗಂಡು ಭಾರಿ ಚೆನ್ನಾಗಿದೆ. ಚಿಗುರು ಮಿಸೆ ಹುಡ್ಕಾಕೊಂಡ್ ಬಂದಿದ್ವಿ ಕಣೋ, ಭಾರಿ ಚೆನ್ನಾಗಿದೆ ಕಣೋ. ತರ್ಲೆ ಮುಂಡೆದೆ. ಸರಿ ಕಣೋ, ವ್ಯಾಪಾರ ಮಾಡಿದ್ರೇನೋ? ಅಯ್ಯ ಚೆನ್ನಾಗಾಯ್ತು ಕಣೆ ವ್ಯಾಪಾರ. ಗಲ್ಲೆಲ್ಲ ತುಂಬ ಹೋಗದ ಕಣೆ ಇವತ್ತು. ಓಹೋ, ಏನೋ ಇವತ್ತು ಭಾರಿ ಜೋರಾಗಿ ವ್ಯಾಪಾರ ಆಗ್ಬಿಟ್ಟೈತಲೋ ಬಾಬಾ. ಗಲ್ಲ ನೋಡಂಗೆ ಹೆಂಗ್ ತುಂಬಿರೋದು? ಯಾವತ್ತು ಇಲ್ಲದ ವ್ಯಾಪಾರ ಆಗ್ಬಿಟ್ಟೈತಲೋ. ಏನೋ ಇವತ್ತು ಸಮಾಚಾರ? ಎಲ್ಲ ನಾ ಕಾಲ್ಗುಣ ಕಂಬ. ಸುಮ್ಮ ಕೂತ್ಕೊಳ್ಳೋ. ತರ್ಲೆ ಮುಂಡೆದೆ. ನಿಂದ ಯಾವ ಸಾಮ ಇದು? ಓ, ಇಲ್ಲಿ ಯಾರೋ ಒಬ್ಬ ಪುಣ್ಯ ಪುರುಷ ಕೂತಿರಂಗವಣೆ ಕಣೋ. ಅವನಿಂದ ಇವತ್ತು ನಮ್ಮ ಅಂಗಡಿ ವ್ಯಾಪಾರ ಭಾರಿ ಜೋರಾಗಿ ಆಗೈತ ಕಣೋ. ಹೌದು ಹೌದು ಕಣಯ್ಯ. ಇಲ್ಲೇ ಇರು, ನಾನು ಯಾರು ಅಂತ ಕೇಳ್ಕೊಂಡ್ ಬರ್ತೀನಿ. ಹೋಗಿದ್ ಬರಗಯ್ಯ. ಹೇ ಪರಮಾತ್ಮ, ರಾಜಾದಿರಾಜನಾದ ನಾನು ಈ ಅಂಗಡಿ ಪಡೆ ಶಾಲೆಯಲ್ಲಿ ಕೂರುವಂತ ಇಚ್ಛೆಯೂ ನಿನ್ನದಾಗಿತ್ತೇ ಪರಮಾತ್ಮ. ಬರಿ ಮೋದದಿ ಬಳಲಿದೆ ಜೀವ, ಪರಿಹಾರ ಕಾಣೆನು ದೇವಾ. ಬರಿ ಮೋದದಿ ಬಳಲಿದೆ ಜೀವ, ಪರಿಹಾರ ಕಾಣೆನು ದೇವಾ. ದಾರಿ ಕಾಣದೆ ನಿರಾಶನಾದೆ, ದಾರಿ ಕಾಣದೆ ನಿರಾಶನಾದೆ. ಪರನ ಬಾಗ್ಲ ಕಾಯ್ದ ದುರ್ನೀತ, ಪರರ ಬಾಗ್ಲ ಕಾಯ್ದ ದುರ್ನೀತ. ನಿವಾರಿಸಲೆಂತೋ ಮನವಾಹಕಟ, ನಿವಾರಿಸಲೆಂತೋ ಮನವಾಹಕಟ. ಚಿಂತೆಯ ನೀಗಿತೋ ಶನಿದೇವಾ, ಬರಿ ಮೋದದಿ ಬಳಲಿದೆ ದೇವಾ. ಪರಿಹಾರ ಕಾಣೆನು ದೇವಾ. ಅಯ್ಯ ಪುಣ್ಯ ಪುರುಷ, ತಾವು ಯಾರು? ತಮ್ಮ ದೇಶ ಯಾವುದು? ನೀವು ಇಲ್ಲಿ ಕುಳಿತಿರಲು ಕಾರಣವೇನು ತಿಳಿಸುವಂತರಾಗಿ. ಅಯ್ಯ ವರ್ತಕ ಸಿಕಮಣಿ, ನಾನೊಬ್ಬ ದೂರ ದೇಶದ ಕ್ಷತ್ರಿಯ ವಂಶದವನು.
ಕಾರಣಾಂತರದಿಂದ ದಾರಿ ತಪ್ಪಿ ಇಲ್ಲಿ ಬಂದು ಕುಳಿತಿರುವೆನು. ಸ್ವಲ್ಪ ಹೊತ್ತು ವಿಶ್ರಮಿಸಿ ತದನಂತರ ನನ್ನ ಪ್ರಯಾಣವನ್ನು ಮುಂದಕ್ಕೆ ಬೆಳೆಸುವೆನು. ಅಯ್ಯ ಪುಣ್ಯಪುರುಷ, ನನ್ನದೊಂದು ವಿಜ್ಞಾಪನೆ ಇರುವುದು, ಅದನ್ನು ನಡೆಸಿಕೊಡುವಿರಾ? ಅದೇನೆಂದು ಹೇಳುವಂಥವರಾಗಿ. ಅಯ್ಯ ದೇಶಿಕನೇ, ಈಗ ಕತ್ತಲೆಯ ಸಮಯ, ಆದ್ದರಿಂದ ನಮ್ಮ ಮನೆಯಲ್ಲಿ ಇದ್ದು ನಮ್ಮ ಸತ್ಕಾರವನ್ನು ಸ್ವೀಕರಿಸಿ ನಿಮ್ಮ ಪ್ರಯಾಣವನ್ನು ಬೆಳೆಸಬಹುದು. ಅಯ್ಯ ವರ್ತಕ ಸಿಕ್ಕಮಣಿಯೇ, ತಮ್ಮ ಇಚ್ಛೆ ಇದ್ದಂತೆ ಆಗಬಹುದು. ಹೆಂಗೆ ಬಾವ ರಾರ ಏನ್ ಬಾವ? ಬಾರೋ ಇಲ್ಲಿ. ಏನ್ ಹೇಳ್ಬೋ? ಎಲ್ಲ ಹಾಳಾಗಿ ಹೋಗಿದ್ರು ಇಬ್ರು. ಇದಂತ ಹೇಳ್ಬೋ. ಇವರು ದೂರ ದೇಶದವರು, ಕ್ಷತ್ರಿಯ ವಂಶದವರು. ಇವ್ರನ್ನ ಕರ್ಕೊಂಡು ಹೋಗಿ ಹೇಳ್ಬೋ, ಊಟ ತಿಂಡಿ ಎಲ್ಲ ಮಾಡಿಸಿ ಬಡಿಸೋ. ಆಯ್ತಂಬ ಬಾಬಾ. ನಾನು ನಿಮ್ಮನೆ ತಲೆ ಕೂದಲು ಒತ್ತೋಟು ಗೇದೆ. ಒಂದ್ ದಿವಸ ನನಗೆ ಈ ತಿಂಡಿ ಮಾಡಿಸ್ಲಿಲ್ಲ. ಯಾರೋ ಬಂದ್ರು ಅಂದ್ಬಿಟ್ಟು ಇಷ್ಟೊಂದು ತಲೆ ತಿಂಡಿ ಮಾಡಿಸ್ತಿದೆಯಲ್ಲ. ಕ್ಷತ್ರಿಯ ವಂಶದವರು ಕಣವರು. ಓ, ಛತ್ರಿ ರಿಪೇರಿ ಮಾಡೋರು. ಅಯ್ಯೋ ಪಾಪಿ ಮುಂಡೆ ಇದೆ. ಛತ್ರಿ ರಿಪೇರಿ ಮಾಡೋರಲ್ಲ ಕಣೋ, ಕ್ಷತ್ರಿಯ ವಂಶದವರು. ಛತ್ರಿ ವಂಶದವರು. ಏನೇನು ರಾಜವಂಶದವ್ರು ಗೊತ್ತಿಲ್ವೇನೋ? ಸರಿ, ಅದೇನೇ ತಿಂಡಿ ಹೇಳ್ಬೋ. ಅಷ್ಟು ಗೊತ್ತಾಯ್ಕಿಲ್ವೇನೋ? ಪಾಪಿ ಮುಂಡೆ ಇದೆ, ತಿನ್ನಕ್ ಮಾತ್ರ ಒಂದಕ್ಕೆ ಸರಿಯಾಗಿದೆ, ಏನ್ ಮಾಡಿಸ್ಬೇಕು ಅನ್ನೋದು ಗೊತ್ತಿಲ್ಲ. ನಿಂಕುಟ್ ಬಯಸ್ಕೊಳ್ಳೋದು ಯಾಕೆ? ಫಸ್ಟೇ ಕೇಳ್ಕೊಬಿಟ್ಟು ಚಂದಲ್ಬೋ. ಕರ್ಕೊಂಡೋಗಿ ಲಾಡು, ಚಿರೋಟಿ, ಪೇಣಿ ಒಳ್ಳೊಳ್ಳೆ ಊಟ ಮಾಡಿ ಬಡ್ಸೋ. ಓಹೋ, ಅವರು ಪೇಣಿ ನನಗೆ ಏಣಿ ಏನಪ್ಪ? ನಿನ್ಗೆ ಯಾಕೋ ಹೇಳಿ ಪಾಪಿ ಮುಂಡೆ ಇದೆ. ಅಟ್ಲ ಗೊತ್ತೈಕೆ ಇಳಿಯಕ್ಕೆ ತರಲೆ ಮುಂಡೆ ಇದೆ, ಸುಮ್ಮನೆ ಕರ್ಕೊಂಡು ಹೋಗೋ. ಆಯ್ತು, ಭಯ ಎಲ್ಲಪ್ಪ ಬಂದೆ ನನ್ನ ತಲೆ ಮೇಲೆ ಚಪ್ಪಡಿ ಹೇಳಿಯಕ್ಕೆ. ಪುಟ್ರಂಗೋ ಹೇಳ್ಯಾ, ಈ ಪುಣ್ಯ ಪುರುಷನ್ನ ನಮ್ಮನೇಲೆ ಇರಿಸ್ಕೊಬಿಡೋದ ಕಣೋ. ಆಯ್ತು ಕಣಯ್ಯ, ಬಂದ್ಮೇಲೆ ನಮ್ಗೆ ಲಕ್ಷಾಂತರ ರೂಪಾಯಿ ಲಾಭ ಆಗ್ಬಿಟ್ಟೈತೆ ಕಣೋ. ಹೌದು ಕಣಯ್ಯ, ನಮ್ಮ ಆಲೋಲಿಕೆ ಮದುವೆ ಮಾಡ್ಕೊಬಿಟ್ಟು ನಮ್ಮನೇಲೆ ಇರಿಸ್ಕೊಬಿಡೋದ. ಆಯ್ತು ಆಯ್ತು ಕಳಿಸ್ಬಾರ್ದು. ಆಯ್ತು ಬಯ, ನೀನು ಹೇಳಿ ಬಯ ಕತೆ. ನಡಿಯ ಅವನಿಗೆ ಏನೋ ಸುಮಪೇ रिकड़ी क्या सरू से सुमते रिकड़ी क्या सरू से सुना सुनो बन के रानी सुना सुनो बन के रानी
ಉತ್ತಮ, ಮಧ್ಯಮ, ಜಯಶ್ರೀ ಎಂಬುದಾಗಿ ನಮ್ಮ ತಂದೆಯವರ ಕುತೂಹಲವೇ ಬೇರೆ. ಬಡವನಾಗಲಿ ಬಲ್ಲಿದವನಾಗಲಿ ಕೊಡಬೇಕು ಮಗಳ ಮುತ್ತಮನಿಗೆ, ಇಡಬೇಕು ಈಶ್ವರನಲ್ಲಿ ಭಕ್ತಿ ಎಂಬುದಾಗಿ ನಮ್ಮ ತಂದೆಯವರ ಕುತೂಹಲವೇ ಬೇರೆ ಆಗಿರುವುದು. ಪರಮಾತ್ಮ ಅಂತಪತಿಯನ್ನು ನಾನು ಎಂದಿಗೆ ನೋಡುವೆ. ನೋಡುವೆ ಎಂದಿಗೆ ಕಾಂತನನ ನೋಡುವೆ ಎಂದಿಗೆ ಕಾಂತನನ ಕೂಡಿ ಕೊಂಡಾಡಿ ಮುದ್ದಾಡಿ ನಾ ಪಾಡುವೆ. ಕೂಡಿ ಕೊಂಡಾಡಿ ಮುದ್ದಾಡಿ ನಾ ಪಾಡುವೆ. ನೋಡುವೆ ಹಿಂಗೆ ಪ್ರಾಣಕಾಂತನ ಕಾಂತನ ಸೇರುತ್ತೆ ಸಂತೋಷದಿಂದಲಿ. ಕಾಂತನ ಸೇರುತ್ತೆ ಸಂತೋಷದಿಂದಲಿ. ನೋಡುವೆ ಎಂದಿಗೆ ಕಾಂತನನ. ಅಯ್ಯೋ, ಉದ್ಯಾನಕ್ಕೆ ಹೋಗಿ ನನ್ನ ಬೇಸರನ್ನು ಕಳೆದುಕೊಂಡು ಬರೋಣ ಎಂದರೆ ನನ್ನ ಆತ್ಮಮಿತ್ರಳಾದ ಸಿಕ್ಕಿಯೂ ಇನ್ನೂ ಬಾರಳೆಯಲ್ವಲ್ಲ. ಆಕೆಯಾದವಳು ಪತಿ ಉಳ್ಳವಳು, ನಾನಾದರೂ ಪತಿ ಇಲ್ಲದೆ ಇರುವಳು. ಒಂದು ಸಾರಿ ಗಟ್ಟಿಯಾಗಿ ಕೂಗಿ ನೋಡು, ಬಂದರೆ ಸರಿ, ಬರದಿದ್ದರೆ ಆಕೆಯ ಸಂಗವೇ ಬೇಡವೇ ಬೇಡ. ಸಖಿ ಬಾ ನೀ ಬಾ ಬೇಗ ಬಾ. ಸಖಿ ಬಾ ನೀ ಬಾ ಬೇಗ ಬಾ. ಸಖಿ ಬಾಬಾ ಸಖಿ ಬಾಬಾ ಸಖಿ ಬಾಬಾ ರೇ ಮೇರೆ ವಯಾರೆ. ಸಖಿ ಬಾಬಾ ಸಖಿ ಬಾಬಾ ಸಖಿ ಬಾಬಾ ರೇ ಮೇರೆ ವಯಾರೆ. ವನಕ್ಕಿಂತ ಪೋಗಿ ನಾವು ಗಣಪೋತ್ವಲತೆಗಳ ತರುವ. ವನಕ್ಕಿಂತ ಪೋಗಿ ನಾವು ಗಣಪೋತ್ವಲತೆಗಳ ತರುವ. ಕರುನಾಡುವಾಲೆ ಲೋಲೆ ರಮಣೀಯ ಲೋಲೆ ತೆದುರೆ. ಕರುನಾಡುವಾಲೆ ಲೋಲೆ ರಮಣೀಯ ಲೋಲೆ ತೆದುರೆ. ಆ ಕಡೆಗೆ ಹೋಗು.
ಸಖಿ ಬಾಬಾ ಸಖಿ ಬಾಬಾ ಸಖಿ ಬಾಬಾ ರೇ ನೀ ವಯಾರೆ. ಸಖಿ ಬಾಬಾ ಸಖಿ ಬಾಬಾ ಸಖಿ ಬಾಬಾ ರೇ ನೀ ವಯಾರೆ. ಅಮ್ಮ ನಿಮಗೆ ನಮಸ್ಕರಿಸಬೇಕು. ಸಖಿಯರೇ, ನಿಮಗೆ ಮಂಗಳವಾಗಲಿ. ಇಷ್ಟು ಹೊತ್ತು ಸಾವಕಾಶ ಮಾಡಲು ಕಾರಣವೇನಮ್ಮ? ಅಮ್ಮ, ನಮ್ಮ ಗೃಹ ಕೃತ್ಯವನ್ನು ಬಿಟ್ಟು ಬಂದರೆ ನಮ್ಮ ಪತಿಯವರು ಒಡೆಯವರಮ್ಮ. ಅದು ಅಲ್ಲದೆ ನೀನು ಪತಿ ಇಲ್ಲದವಳು. ನಾವು ಪತಿ ಸೇವೆ ಮುಗಿಸಿಕೊಂಡು ಬರುವುದು ತಡವಾಗುವುದಿಲ್ಲವೇನಮ್ಮ? ಏನೇನು ನಿಮ್ಮ ಪತಿವರು ಒಡೆಯವರೇನಮ್ಮ? ಹೌದು ಅಮ್ಮ. ಸಖಿ ಸಖಿ, ಪತಿವರ ಕೈಯಿಂದ ಪೆಟ್ಟು ತಿಂದ ಮೇಲೆ ಈಶ್ವರ ಜನ್ಮ ಇನ್ನೇತಕಮ್ಮ? ಅಮ್ಮ, ಅದು ಹೇಗೆ? ಸಖಿ, ಇದು ಪರ್ಯಾಸವಲ್ಲ ಸಖಿ. ನಾಳೆಯ ದಿವಸ ನಿಮ್ಮ ಮನೆಯಲ್ಲಿ ಯಾವುದೇ ಕೆಲಸವಿದ್ದರೂ ಬಿಟ್ಟು ನನ್ನ ಸಂಗಡ ಉದ್ಯಾನವನಕ್ಕೆ ಬಂದು ಬಿಟ್ರವ್ವ. ಅಮ್ಮ, ಮತ್ತೊಂದು ಪೆಟ್ಟು ಬೀಳಲಿ ಎಂದು ಸಖಿ, ಹೇಳುತ್ತಿರುವೆ. ಇದು ಪರ್ಯಾಸ ಅಲ್ಲ ಸಖಿ. ನೀವು ಈ ರೀತಿ ಮಾಡಿದರೂ ನಿಮ್ಮ ಪತಿವರು ಒಡೆಯವರು. ಪತಿಯವರು ಒಡೆಯಲು ಬಂದಾಗ ಪತಿಯೇ ಗತಿ, ಪತಿಯೇ ಸದ್ಗತಿ ಎಂದು ಅವರ ಕೈಗೆ ನೀರನ್ನು ಬಿಟ್ಟರೆ ಕೋಪವೆಲ್ಲ ಶಾಂತವಾಗುವುದು ಅಮ್ಮ. ಅಮ್ಮ, ನಾವು ಆ ರೀತಿ ಮಾಡಿದರೆ ನಮ್ಮ ದಳಗಳು ಅವರ ನೇತ್ರಗಳಿಗೆ ಯಾವ ರೀತಿ ಕಾಣುವುದಮ್ಮ? ಸಖಿ, ನಮ್ಮ ದಳಗಳು ದಾಳಿಂಬೆ ಕಾಳಿನ ಸಾಲಿನಂತೆ ಕಾಣುವವು ಅಮ್ಮ. ಅಮ್ಮ, ನಮ್ಮ ಕಣ್ಣುಬುಗಳು? ಸಖಿ, ನಮ್ಮ ಕಣ್ಣುಬುಗಳು ಕಾಮನ ಬಿಲ್ಲಿನಂತೆ ಕಾಣುವವು ಅಮ್ಮ. ಅಮ್ಮ, ನಮ್ಮ ನಡುವು? ಸಖಿ, ನಮ್ಮ ನಡು ಸಿಂಹದ ನಡುವಿನಂತೆ ಕಾಣುವುದು ಅಮ್ಮ. ಅಮ್ಮ, ನಾವು ನಡೆದರೆ ಯಾವ ರೀತಿ ನಡೆಯಬೇಕಮ್ಮ? ಸಖಿ, ನಾವು ನಡೆಯಬೇಕಾದ್ರೆ ವಂಶದಂತೆ ನಡೆಯಬೇಕಮ್ಮ. ಅಮ್ಮ, ನಾವು ನಮ್ಮ ಪತಿಯವರನ್ನು ಕೂಗಬೇಕಾದರೆ ಯಾವ ರೀತಿ ಕೂಗಬೇಕಮ್ಮ? ಸಖಿ, ನಾವು ಪತಿಯವರನ್ನು ಕೂಗಬೇಕಾದ್ರೆ ಕೋಗಿಲೆ ಇಂಪಾದ ಧ್ವನಿಯಿಂದ ಕೂಗಬೇಕಮ್ಮ. ಅಮ್ಮ, ನಿನಗೆ ಪತಿ ಇಲ್ಲವಲ್ಲ, ಇದೆಲ್ಲವನ್ನು ಎಲ್ಲಿಂದ ಕಲಿತೀರಿ? ಇದು ಸುಲಭದ ಸಾಧ್ಯವಲ್ಲ ಸಖಿ. ನೀವು ಈ ರೀತಿ ಮಾಡಿದರೆ ಗುರು ಮುಖಾಂತರ ಕಲಿಯಬೇಕಮ್ಮ. ಸಖಿ, ನಾವು ಬಂದು ಬಹಳ ಹೊತ್ತಾಯ್ತು. ಭಾಗ್ಯಶ್ರೀ ಪೂಜೆಗೆ ಪುಷ್ಪವನ್ನು ಕುಳಿತುಕೊಂಡು ಬರೋಣ ನಡೆಯ. ಹಾಗೆ ಆಗಲಿ ಅಮ್ಮ. ಉದ್ಯಾನಕ್ಕೆ ಸೊಗೆಯುಪ್ಪುದೇ ಸಖಿಸುವುದು ನವಿಲೆ. ಸೊಗೆಯುಪ್ಪುದೇ ಸಖಿಸುವುದು ನವಿಲೆ. ಮಂಜುಳ ಮೋದಮಯ ಅನಿರುದಯ ಜಗದಮಯ. ಸೊಗೆಯುಪ್ಪುದೇ ಸಖಿಸುವುದು ನವಿಲೆ. ಮಲ್ಲಿಗೆ ಮಂಜುಳ ಮೋದಮಯ ಅನಿರುದಯ ಜಗದಮಯ. ಎಂದು ಕಲಾಧರಣಿ ಮಲ ಎಂದು ಕಲಾಧರಣಿ ಮಲ ನಂದ ಕಲಾತ್ಮಕ ಮೈಮೆಗಳ ನಂದ ಕಲಾತ್ಮಕ ಮೈಮೆಗಳ ಸಖಿ ಕೇಳತಿ ಸಯ ಸಖಿ ಕೇಳತಿ ಸಯ ಸುಖದಮಯ ಅನಿರುದಯ. ಕೇಳತಿ ಕೋಗಿಲೆಗಳ ಕೇಳತಿ ಕೋಗಿಲೆಗಳ ನೇಸರದ ಭ್ರಮರಗಳ ನೇಸರದ ಭ್ರಮರಗಳ ಸಖಿ ಕೇಳತಿ ಸಯ ಸಖಿ ಕೇಳತಿ ಸಯ ಸುಖದಮಯ ಅನಿರುದಯ ಜಗದಮಯ ಅನಿರುದಯ ಜಗದಮಯ. ಸಖಿ, ಇವನವನ್ನು ನೋಡಮ್ಮ, ಎಷ್ಟು ಚೆಂದಾಗಿ ಕಾಣುತ್ತಿರುವುದು. ಬಹಳ ಚೆನ್ನಾಗಿರುವುದಮ್ಮ. ಸಖಿ, ಈ ಪುಷ್ಪವನ್ನು ಮಂದಾರ ಪುಷ್ಪ ಎಂದು ಹೇಳುತ್ತಾರಮ್ಮ. ಇದನ್ನು ಮುಡಿದವರಿಗೆ ಮುತ್ತೈದೆ ಭಾಗ್ಯ ಲಭಿಸುವುದು ಅಮ್ಮ. ಸಖಿ,
ಅತ್ತ ನೋಡು ಆನಂದ. ಆನಂದ 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 ಸೊಬಗಿನ ಸುಂದರ ಜೀವನ ಆನಂದ. ನಾನಾ ಬಗೆಯ ಸೊಬಗಿನ ಹೂಗಳು ನಾನಾ ಬಗೆಯ ಸೊಬಗಿನ ಹೂಗಳು ವಿವರಿಸಿ ನೋಡಲು ಮನಕಾನಂದ. ವಿವರಿಸಿ ನೋಡಲು ಮನಕಾನಂದ. ಮೆಲ್ಲ ಮೆಲ್ಲನೆ ಬೀಸುವ ತಂಗಾಳಿ ಮೆಲ್ಲ ಮೆಲ್ಲನೆ ಬೀಸುವ ತಂಗಾಳಿ ಚೆಲ್ಲಿದ ಕುಸುಮದ ಕಾಂತಿಯ ಕಿರಣವ 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 ಆನಂದ 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 ಸೊಬಗಿನ ಸುಂದರ ಜೀವನ ಆನಂದ. ಹೋಗುವ ಗಿಳಿ ಕೋಗಿಲೆ ಹೋಗುವ ಗಿಳಿ ಕೋಗಿಲೆ ಕೂಗುವ ಗಿಳಿ ಕೋಗಿಲೆ ಮೊರೆಯುವ ತುಂಬೆಯ ಜೈಕಾರ ಆಗಸ ನೋಡಲು ಮೇಘ ಸಮಾಚಾರಿ ಆಗಸ ನೋಡಲು ಮೇಘ ಸಮಾಚಾರಿ ಮೂಡಿದ ಚಂದ್ರನ ಕಾಂತಿಯ ಕಿರಣವ 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 ಆನಂದ 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 ಸೊಬಗಿನ ಸುಂದರ ಜೀವನ ಆನಂದ. ಸಖಿ, ಈ ವನವನ್ನು ನೋಡಮ್ಮ. ನಮ್ಮ ಮನಸ್ಸಿಗೆ ಎಷ್ಟೊಂದು ಸಂತೋಷವನ್ನು ಉಂಟು ಮಾಡುವುದು. ಹೌದು ಅಮ್ಮ. ಸಖಿ, ಅತ್ತ ನೋಡು. ಎತ್ತ ಬಾಬಾ. ಸಖಿ, ಅತ್ತ ನೋಡಿ. ಸಖಿ ಸಖಿ ಗಿಳಿಯ ಮರಿಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟು ಗೂಡಿನಲ್ಲಿ ಗುಟ್ಟಾಗಿ ಅಡಿಕೊಂಡಿರುವು ನೋಡಮ್ಮ. ಹೌದು ಅಮ್ಮ. ಸಖಿ,
ಇತ್ತ ಬನ್ನಿ, ನಿನ್ನ ಸಗಾಣ ಒಂದು ವಿಚಾರವನ್ನು ಹೇಳಬೇಕೆಂದು ಬಹಳ ಕಾತುರ ಪಡುತ್ತಿರುವನಮ್ಮ. ನೀವೆಲ್ಲಾದ್ರೂ ಬಹಿರಂಗ ಮಾಡಿರೋ ಕಾಣೇನಮ್ಮ. ಅಮ್ಮ ನಾವು ಹಾಗಾದ್ರೆ ಒಳ್ಳೆಯವರಲ್ಲಮ್ಮ. ಸಖಿ, ನೀವೇನೋ ಒಳ್ಳೆಯರು, ಆದ್ರೆ ನಿಮ್ಮ ಬಾಯಿ ಒಳ್ಳೆಯದಲ್ವಮ್ಮ. ಅಮ್ಮ ನಿಮಗೆ ಅಷ್ಟು ಬೇಸರವಾದರೆ ಬೇಡ ಬಿಡಮ್ಮ, ನಾವು ಹೋಗ್ತೇವೆ. ಸಖಿ ಬನ್ನಿ, ಇಲ್ಲಿ ಇಷ್ಟು ಮಾತ್ರಕ್ಕೆ ಕೋಪಿಸಿಕೊಳ್ಳುವುದಮ್ಮ. ಸಖಿ, ಯಾರು ಇರುವರ ನೋಡಮ್ಮ. ಯಾರು ಇಲ್ಲ ಅಮ್ಮ, ನಮ್ಮೂವರೇ. ಏನ ಏನಾ ಪೇಳಾಲೆ ಸಖಿಯೇ ಸಖಿಯೇ ಏನಾ ಪೇಳಾಲೆ ಸಖಿಯೇ ಸಖಿಯೇ ನೆನ್ನೆಯ ದಿನ ರಾತ್ರಿ ಎನ್ನ ಕನಸಿನಳು ದಿನ ರಾತ್ರಿ ಎನ್ನ ಕನಸಿನಲ್ಲಿ ಕಂಡಂತ ಪುರುಷಾರನ್ನ ನನ್ನ ಏನಾ ಬೇಳಾಲೆ ಸಖಿಯೇ ಸಖಿಯೇ ಸಖಿ ಸಖಿ ನಿನ್ನೆ ದಿನ ರಾತ್ರಿ ನನ್ನ ರಂಗು ಮಾಲಿಕೆಯಲ್ಲಿ ಓರೊಡೆ ಮಲಗಿದಾಗ ಒಂದು ಸ್ವಪ್ನವನ್ನು ಕಂಡೆನಮ್ಮ. ಅಮ್ಮ ಅದೇನು? ಆ ಸ್ವಪ್ನವೇನೆಂದರೆ ಯಾವೊಬ್ಬ ದೇಶಾಂತರದಿಂದ ಪುಣ್ಯಪುರುಷನು ಬಂದು ನಮ್ಮ ಅಂಗಡಿ ಪಾಠಶಾಲೆಯಲ್ಲಿ ಕುಂತಂಗೆ ಕಂಡೆನಮ್ಮ. ಆತನು ಕುಳಿತುಕೊಂಡ ತಕ್ಷಣ ಲಕ್ಷಾಂತರ ರೂಪಾಯಿ ಅಪಾರವಾಯಿತಮ್ಮ. ಅದನ್ನು ಕಂಡು ನಮ್ಮ ತಂದೆಯವರು ಆತನಿಗೆ ಊಟ ಉಪಚಾರ ನಡೆಸಿ ನನ್ನ ರಂಗುಮಲಿಕೆ ಕಳಿಸಿಕೊಟ್ರಮ್ಮ. ಅನಂತರ ಕಣ್ಣು ತೆರೆದು ನೋಡಿದ್ರೆ ಯಾರೂ ಇಲ್ಲವಮ್ಮ. ನಾನೇ ನಾಚಿ ಸುಮ್ಮನಾದಳಮ್ಮ. ಅಮ್ಮ ನಿಮ್ಮ ಕನಸು ನೆರವೇರುವುದಲ್ಲಿ ಯಾವ ಸಂಶಯವೂ ಇಲ್ಲವಮ್ಮ. ಸಖಿ, ನಾವು ಬಂದು ಬಹಳ ಹೊತ್ತಾಯ್ತು. ಭಾಗ್ಯಶ್ರೀ ಪೂಜೆಗೆ ಪುಷ್ಪವನ್ನು ತರೋಣ ನಡೆಯಿರಿ. ಹಾಗೆ ಆಗಲಮ್ಮ.